ಬಿಡದಿಯ ಅಂಚಿನಪುರದಿಂದ ಹುಸೂರಿನವರೆಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ರೈತರ ಪರವಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಪಾದಯಾತ್ರೆ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿಯವರು, ಕರ್ನಾಟಕ ರಾಜ್ಯ ಸರ್ಕಾರವು ರೈತರ ವಿರುದ್ಧ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕು. ರೈತರು ತಮ್ಮ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಜೀವನ ನಡೆಸಲು ಬಿಡಬೇಕು. ಸರ್ಕಾರವು ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟರೆ ಬಿಡದಿ ಕೇತುಗನಹಳ್ಳಿಯಲ್ಲಿ ನನ್ನ ತಾಯಿ ಅನಿತಾ ಕುಮಾರಸ್ವಾಮಿಯವರ ಹೆಸರಿನಲ್ಲಿ 27 ಎಕರೆ ಜಮೀನು, ನನ್ನ ಹೆಸರಿನಲ್ಲಿ 5 ಎಕರೆ ಜಮೀನು ಇರುತ್ತದೆ. ಆ ಜಮೀನಿನಲ್ಲಿ ರೈತರಿಗಾಗಿ ಹಾಸ್ಪಿಟಲ್, ಸ್ಕೂಲ್ ಕಟ್ಟಲು, ಬಡ ರೈತರ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಉಚಿತ ಆಸ್ಪತ್ರೆ ಸೇವೆಯನ್ನ ನೀಡುತ್ತೇನೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಸವಾಲು ಹಾಕಿದ್ರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ರೈತ ಮಹಿಳೆಯೊಬ್ಬರು, ನಾವು ಪ್ರಾಣ ಬಿಟ್ಟೆವು, 1 ಇಂಚು ಭೂಮಿಯನ್ನ ಕೊಡುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು. ಇನ್ನು ಜೈ ಭೀಮ್ ಸುದ್ದಿ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಯಾದಗಿರಿ ಶಾಸಕಿಯಾದ ಕೆರೆಯಮ್ಮ, ಜೆಡಿಎಸ್ನ ಮಹಿಳಾ ಘಟಕದ ನಾಯಕಿಯಾದ ಜಾಹ್ನವಿ, ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಅವರು, ಈ ಹಿಂದೆ ಇದ್ದಂತಹ ಕಾಂಗ್ರೆಸ್ನ ಅಧಿನಾಯಕಿ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರು ರೈತರಿಗೆ ಮತ್ತು ದಲಿತರಿಗೆ ಸರ್ಕಾರದಿಂದ ಗರೀಬಿ ಹಠಾವುದಂತಹ ಸ್ಕೀಮ್ಗಳಿಂದ ಭೂಮಿಯನ್ನು ಹಂಚ್ತಾ ಇದ್ರು. ವಿಪರ್ಯಾಸ ಎಂದ್ರೆ ಅದೇ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬಡವರಿಂದ ದಲಿತರಿಂದ ಭೂಮಿಯನ್ನ ಕಿತ್ತುಕೊಳ್ಳಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಪಾದಯಾತ್ರೆಯಲ್ಲಿ ಮಾಗಡಿ ಮಾಜಿ ಶಾಸಕರಾದ ಮಂಜಣ್ಣ, ಅರಕಲಗೂಡು ಶಾಸಕರಾದ ಒಲೆ ಮಂಜಣ್ಣ, ಕೋಲಾರ ಸಂಸದರಾದ ಮಲ್ಲೇಶ್ ಬಾಬು, ಕೆಆರ್ಪೇಟೆ ಶಾಸಕರಾದ ಕೆಟಿ ಮಂಜು, ವಿವಿಧ ಪದಾಧಿಕಾರಿಗಳು, ಮುಖಂಡರುಗಳು, ರೈತ ಹೋರಾಟಗಾರರು ಪಾಲ್ಗೊಂಡಿದ್ದರು. ಅರುಣ್ ಕುಮಾರ್ ಬಿಎಸ್, ಬಂಡೂರು, ಮಳವಳ್ಳಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಅಂಚಿಪುರದಿಂದ ಪ್ರಾರಂಭ ಆಯಿತು. ಇವತ್ತಿನ ಈ ಪಾದಯಾತ್ರೆ ಒಂದು ದಿನಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ. ಸರ್, ನಮ್ಮ ಹತ್ರ ಪಾಣಿ ಐತೆ, ತಂದ್ಕೊಡ್ತೀವಿ ಮನೆಯಿಂದ. ನಾವು ರೈತರು ಅಲ್ವಾ, ನಮ್ಮ ಹೆಸರಿದ್ರೆ ನೀವು ಬಿಟ್ಬಿಡಿ. ಬೆಳೆ ಏನೇನು ಬೆಳೆದಿದ್ದೀವಿ, ರೈತರು ಎಷ್ಟು ಜನ ಅವ್ರೆ, ಎಷ್ಟು ಎಕರೆ ಜಮೀನು ಅದೇ ಎಲ್ಲ ಹೇಳ್ರಿ. ನಾವು ತಂದು ತೋರಿಸ್ತೀವಿ ಪಾಣಿಗಳನ್ನ. ಬಂದೂರು ಭೂಮಿ ಇದೆಯಾ ಈ ಕಡೆ, ಈ ಕ್ಷೇತ್ರ ಬಂದೂರು ಭೂಮಿ ಇದೆಯಾ ಅಂತ ನೀವೇ ಬಂದು ಚೆಕ್ ಮಾಡ್ಬಿಟ್ಟು ಆಮೇಲೆ ಅಕ್ವೈರ್ ಮಾಡಿ. ನಮ್ಗೆ ಅಕ್ವೈರ್ ಬೇಡಕ್ಕೆ ಬೇಡ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಮಾತ್ರ ಕೊಡಲ್ಲ. ಸರ್ಕಾರದ ನಡೆಗೆ ಫೈನಲ್ ಏನು ವಾರ್ನಿಂಗ್ ಮಾಡಕ್ಕೆ ಇಷ್ಟಪಡ್ತಾರೆ? ಭೂಮಿ ಮಾತ್ರ ಕೊಡಲ್ಲ. ಪ್ರಾಣ ಹೋದ್ರೂ ಹೋಯ್ತದೆ, ಇನ್ನೇ ಬೇಕಾದ್ರೆ 10 ವರ್ಷ ಅಲ್ಲಿ ನಾವು ಹೋರಾಡ್ತೀವಿ. ಭೂಮಿ ಮಾತ್ರ ಕೊಡಲ್ಲ. ಈಗ ನಾವೇ ಚಿಕ್ಕದಾಗಿ ಬಂದು ನೋಡಿದ್ವಿ, ಮತ್ತು ಹಿಂದಿನಿಂದನೂ ನೋಡ್ತಾ ಇದ್ದೀವಿ. ನಾವು ಈಗೇನು ಹೊಸದೇನೆಲ್ಲ ಬಿಡದಿ ಹೋಗ್ಲಿ. ನನಗೆ ಭಾಳ ಸಂಬಂಧಿಕರವ್ರೆ, ನಮ್ಮ ಊರುಗಳಲ್ಲಿ ಸಂಬಂಧಿಕರವ್ರೆ, ರಂಚಿಪುರದಲ್ಲಿ ಸಂಬಂಧಿಕರವ್ರೆ, ಬೈರುಗುಳದಲ್ಲಿ ಸಂಬಂಧಿಕರಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ, ಆತ್ಮೀಯರಿದ್ದಾರೆ. ಈ ಭೂಮಿಯನ್ನು ನಾನು ವಿದ್ಯಾರ್ಥಿಯಾಗಿದ್ದ ಭೂಮಿಯನ್ನು ನೋಡ್ತಾ ಇದ್ದೀನಿ. ಇಲ್ಲಿ ರೈತರು ಹಲವಾರು ರೀತಿಯಲ್ಲಿ ಕಸುಬು ಮಾಡಿಕೊಂಡು ಕಟ್ಕೊಂಡಿದ್ದಾರೆ. ಈಗ 5 ಎಕರೆ, 10 ಗುಂಟೆ, 20 ಗುಂಟೆ, 30 ಗುಂಟೆ, 1 ಎಕರೆ ಸಣ್ಣ ಹಿಡುವಳಿ ರೈತರು ಕೂಡ ಇದ್ದಾರೆ. ಅವ್ರನ್ನೆಲ್ಲ ಉಪಯೋಗಿಸಿ ಏನು ಮಾಡಬೇಕು ಅಂತ ಈ ಸರ್ಕಾರ ಅನ್ನೋದು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು 5 ಗುಂಟೆನಲ್ಲಿ 10 ಗುಂಟೆನಲ್ಲಿ ತರಕಾರಿ ಸೊಪ್ಪು ಬೆಳೆಯೋದು, ಕೊತ್ತಂಬರಿ ಸೊಪ್ಪು ಬೆಳೆಯೋದು, ಬೇರೆ ಬೇರೆ ಸೊಪ್ಪು ಬೆಳೆಯೋದು, ಸಣ್ಣ ಪುಟ್ಟ ತರಕಾರಿ ಬೆಳೆಯೋದು, ಎಲ್ಲ ರೀತಿಯಲ್ಲೂ ಕೂಡ ಅವರು ಬೆಳೀತಾ ಇದ್ದಾರೆ. ಜಾಗ ಬಿಡಿ, ಸ್ಟೇಜ್ ಹಿಂದೆ ಹೋಗ್ಲಿ, ಸ್ಟೇಜ್ ಗಾಡಿ ಹಿಂದೆ ಹೋಗಪ್ಪ, ಗ್ರಾಮದೊಳಗೆ ಹೋಗು, ಸ್ಟೇಜ್ ಗಾಡಿ ಹಿಂದೆ ಜಾಗ ಬಿಡಿಸೋಣ. ದಯಮಾಡಿ ಗಾಡಿ ಹಿಂದೆ ಬರಕ್ಕೆ, ಪಾಪ ಅವ್ರಿಗೆ ಮಿರರ್ ಕಾಣಲ್ಲ, ಯಾರು ಹಿಂದೆ ಇರಬೇಡಿ, ಜಾಗ ಬಿಡಿಸಿ ಅವ್ರ ಹಿಂದೆ ಹೋಗಕ್ಕೆ. ಹಿಂದೆ ಹೋಗಪ್ಪ, ಊರೊಳಗೆ ಹೋಗೋ, ಸ್ಟೇಜ್ ಗಾಡಿ ಮೈಕ್ ಆನ್ ಮಾಡ್ಕೋ, ಮೈಕ್ ಕೊಡ ಅವ್ರಿಗೆ. ಡಿಜೆ ಗಾಡಿ ಒಳಗಡೆ ಬರಕ್ಕಾಗಲ್ಲ. ಸ್ಟೇಜ್ ಗಾಡಿ ಹಿಂದೆ ಹೋಗಕ್ಕೆ ಅವಕಾಶ ಮಾಡ್ಕೊಡಿ, ದಯಮಾಡಿ ಸ್ಟೇಜ್ ಗಾಡಿನ ಹಿಂದೆ ಹೋಗಕ್ಕೆ ಅವಕಾಶ ಮಾಡ್ಕೊಡಿ. ದಯಮಾಡಿ ಸರ್ಕಾರಕ್ಕೆ ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ?
ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ. ರಿಯಲ್ ಎಸ್ಟೇಟ್ ಸರ್ಕಾರಕ್ಕೆ, ಗುಂಡಾ ಸರ್ಕಾರಕ್ಕೆ